ವೆಲ್ಕಮ್ ಟು ಮೈ ವ್ಲಾಗ್. ಬನ್ನಿ ಚಿಕನ್ ಮಸಾಲ ಹೇಗೆ ಮಾಡ್ತೀನಿ ತೋರಿಸ್ತೀನಿ. ಚಿಕನ್ ಮಸಾಲಕ್ಕೆ ಅದಕ್ಕೆ ಬೇಕಾದಂಥ ಪದಾರ್ಥಗಳು, ಐಟಮ್ಸ್. ನಾನಿಲ್ಲಿ 2 ಟೊಮೊಟೊ, ಮೀಡಿಯಮ್ ಸೈಜ್ ಟೊಮೊಟೊ ತೊಗೊಂಡಿದ್ದೀನಿ, 1-2 ಗಾರ್ಲಿಕ್ ತೊಗೊಂಡಿದ್ದೀನಿ, ಶುಂಠಿದಷ್ಟೇ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ಫ್ರಿಜ್ಜಲ್ಲಿ, ಅದೊಂದು ಸ್ಪೂನ್ ತೊಗೊಂಡಿದ್ದೀನಿ. ಆಮೇಲೆ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಪುದೀನ, ಆಮೇಲೆ ಆನಿಯನ್ 1, ಜೊತೆಗೆ ಇಷ್ಟು ಚಕ್ಕೆ, 5 ಲವಂಗ. ಇದನ್ನೆಲ್ಲ ಗ್ರೈಂಡ್ ಮಾಡ್ಕೊಂಬರೋಣ ಬನ್ನಿ. ಆವಾಗಲೇ ಚಿಕನ್ ಮಸಾಲ ಪೇಸ್ಟ್ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ನಾನು ನನ್ನ ಸ್ಟೈಲಲ್ಲಿ ಚಿಕನ್ ಮಸಾಲ ಹೇಗೆ ಮಾಡ್ತೀನಿ ನೋಡೋಣ ಬನ್ನಿ. ಓಕೆನಾ? ಮೊದಲಿಗೆ ಸ್ಟವ್ ಆನ್ ಮಾಡಿ, ಇವಾಗ ನಾನಿಲ್ಲಿ ಎಲ್ಲರಿಗೂ ಗೊತ್ತಿರೋ ಹಂಗೆ ಆಯಿಲ್ ಹಾಕ್ತಿದ್ದೀನಿ. ಆಯಿಲು ಬಿಸಿ ಆದಮೇಲೆ ನಾನಿಲ್ಲಿ 1 ಟೊಮೊಟೊನ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ, 1 ಆನಿಯನ್ನ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ. ಇದು ಪುದೀನ, ಕೊತ್ತಂಬರಿ ಸೊಪ್ಪು ಗಾರ್ನಿಶಿಂಗ್ಗೆ. ಆಯಿಲ್ ಬಿಸಿ ಆಗಿದೆ, ಆನಿಯನ್ ಹಾಕ್ಕೊಳ್ತೀನಿ. ಆನಿಯನ್ ಫ್ರೈ ಆಗಿದೆ. ಅದಾದಮೇಲೆ ಹೆಚ್ಚಿಟ್ಕೊಂಡಿರೋ ಟೊಮೊಟೊ ಹಾಕ್ಕೊಂತೀನಿ. ಸಾಲ್ಟನ್ನು ಕೂಡ ಎಷ್ಟು ಬೇಕಷ್ಟು ಹಾಕಿದ್ದೀನಿ, ರುಚಿಗೆ ತಕ್ಕಷ್ಟು. ಚಿಕನ್ ಹಾಕಿದ್ದೀನಿ. ಸ್ವಲ್ಪ ರುಬ್ಬಕ್ಕೆ ನಾನು ಅರಿಶಿನ ಹಾಕಿರಲಿಲ್ಲ, ಈಗ ಡೈರೆಕ್ಟಾಗಿ 1 ಸ್ಪೂನ್ ಅರಿಶಿನ ಹಾಕಿದ್ದೀನಿ. ಅರಿಶಿನ ಪೌಡ್ರ್ ಹಾಕಿದ್ದೀನಿ. ಇವಾಗ ನಾನಿಲ್ಲಿ 1 ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ. 1 ಸ್ಪೂನ್ ಚಿಲ್ಲಿ ಪೌಡ್ರ್ ಹಾಕಿದ್ದೀನಿ. ಸ್ವಲ್ಪನೇ ಮಾಡ್ತಿರೋದ್ರಿಂದ ಅಷ್ಟು ಸಾಕಾಗುತ್ತೆ. ಚಿಲ್ಲಿ ಪೌಡ್ರ್ ಹಾಕಿದ್ನಲ್ಲ, ಅದೇ ಸ್ಪೂನಲ್ಲಿ ನಾನು 1 ಸ್ಪೂನ್ ಕೊರಿಯಾಂಡರ್ ಪೌಡರ್ ಹಾಕ್ತಿದ್ದೀನಿ. ಧನಿಯಾ ಪುಡಿ, ಚಿಲ್ಲಿ ಪೌಡರ್ ಮತ್ತು ಕೊರಿಯಾಂಡರ್ ಪೌಡರ್ ಹಾಕಿದ್ದೀನಲ್ಲ, ಅದನ್ನು ಮಿಕ್ಸ್ ಮಾಡ್ತಿದ್ದೀನಿ. ಮಿಕ್ಸ್ ಆಗಿದೆ. ಇವಾಗ ನಾನು ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಇದರೊಳಗಡೆ ಹಾಕ್ತಾಯಿದ್ದೀನಿ. ಎಲ್ಲ ಮಸಾಲ ಹಾಕಾಗಿದೆ. ನಾನಿಲ್ಲಿ ಎಲ್ಲ ಮಸಾಲೆಗಳನ್ನ ಹಾಕಿ ಮಿಕ್ಸ್ ಮಾಡಿ ಲಿಡ್ ಮುಚ್ಚಿ 30 ಮಿನಿಟ್ಸ್ ಬಿಟ್ಟಿದ್ದೆ. 30 ಮಿನಿಟ್ಸ್ ಆದಮೇಲೆ ತೆಗೆದು ನೋಡಿದ್ರೆ ಅದು ಆಯಿಲ್ ಬಿಟ್ಟಿರುತ್ತೆ. ನೋಡೋಕ್ಕಷ್ಟೇ ಅಲ್ಲ, ತುಂಬ ಟೇಸ್ಟಿಯಾಗಿರುತ್ತೆ. ಈಸಿ ಆ್ಯಂಡ್ ಕ್ವಿಕ್ಕಾಗಿ ಮಾಡುವಂಥ ರೆಸಿಪಿ ಚಿಕನ್ ಮಸಾಲ. ಈ ರೆಸಿಪಿನ ನೀವು ನಿಮ್ಮ ಮನೇಲಿ ಆದಷ್ಟು ಬೇಗ ಒಮ್ಮೆ ಟ್ರೈ ಮಾಡಿ. ಹಾಗೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.